ಇನ್ಯಾರು ಸರ್ ಈ ಮೂವಿಯಿಂದ ಆಸ್ ಎ ಟೆಕ್ನಿಷಿಯನ್ ಹೆಂಗೆ ಅಪ್ಗ್ರೇಡ್ ಆಗಕ್ಕೆ ಸಾಧ್ಯ ಆಯ್ತು? ಯಾವ ವಿಷಯಗಳಲ್ಲಿ ಅಂದ್ರೆ VR CG ಡಬಲ್ ಬಳಸಿರೋದು ಈ ವಿಷಯಗಳಲ್ಲಿ ಮತ್ತೆ VFX ಶಾರ್ಟ್ಸ್ 1400+ ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ, ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಂಗೆ ತೋರಿಸ್ತಾ ಇದ್ದಾರೆ ಇವಾಗ. ಇವರು ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ. ಆ ತರ ಆಗಿದೆ ಇವಾಗ. ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ಅನ್ರಿಯಲ್ ಟೆಕ್ನಾಲಜಿ ಏನು, 3D ಅಸೆಟ್ಸ್ ಅಂದ್ರೆ ಏನು, ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ. ಇವ್ರು ನಮ್ಗೆ, ಯಾಕಂದ್ರೆ ಅವರು ಎಲ್ಲಿ ಓದಿರೋದು ನೀವು? ವ್ಯಾಂಕೋವರ್ ಅಲ್ಲಿ ಹೇಳಿ ಗುರು. ಹಾ, ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಇವಾಗ ತರ್ತಾ ಇದಾರೆ ಇವರು. ಗುರುವೆ ಒಂದು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು. ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ. ಶೂಟಿಂಗೇ ಇರಲ್ಲ, ಒಂದು 10% ಶೂಟಿಂಗ್ ಇವಾಗ್ಲೇ ಫಿಕ್ಸ್. ಬರೀ ರೂಮಲ್ಲೇ ಫಿಲಮ್, ನಾನು ಅವ್ರು ಇದ್ರೆ ಸಾಕು. ಎಲ್ಲ ಅಲ್ಲೇ ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಅದು ಟೆಕ್ನಾಲಜಿನೇ. ಕನ್ನಡಿ ಹಾಕೊಂಡು ನೋಡ್ಬೇಕು. ಈಗ 3D ಸಿನಿಮಾಗಳನ್ನೆಲ್ಲ 3D ಗ್ಲಾಸ್ ಕೊಡ್ತಾರೆ. ಸೊ ನೀವ್ ಯಾಕೆ ಬೂತ್ ಕನ್ನಡಿ ಕೊಡ್ಬಾರ್ದು? ಅದು ಟೈಮ್ ಇಲ್ಲ, ಇನ್ನು ಅದಕ್ಕೆ ಬೇರೆ ಇನ್ನೊಂದು 6 ತಿಂಗಳಾಗಲ್ಲ. ಭೂತ ಕನ್ನಡಿ ಭವಿಷ್ಯದಲ್ಲಿ, ನೀವೆಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ನಿಮ್ಮ ಹತ್ರನೇ ಇರುತ್ತದೆ. ಅದನ್ನ ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ ಪಿಕ್ಚರ್. ಬಾಡಿ ಸ್ಕ್ಯಾನ್ ಬಗ್ಗೆ ಹೇಳಿದ ನನಗೆ ನಮ್ಗೆ ಹೇಳಿಲ್ಲ ಸರ್, ನೀವೇ ಹೇಳಿದ್ರಲ್ಲ ಬಾಡಿ ಸ್ಕ್ಯಾನ್ ಮಾಡಿರೋದು ಇಲ್ಲಿದ್ದಾರೆ. ಹೇಳಿ 3D ಸ್ಕ್ಯಾನ್ ಮಾಡಿದೀವಿ ಸರ್. ಸೊ ಕೆಲವು ಶಾರ್ಟ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಕೇಳಿಸ್ತಾ ಇಲ್ಲ. ಸಾರಿ, ಉಪಿ ಸರ್ ನ 3D ಸ್ಕ್ಯಾನ್ ಮಾಡಿದೀವಿ. One of the first Kannada superstars to be scanned with more than 250 plus cameras, and we're using that CG double for Upi sir in various stunt sequences of the film. Sir, 3D ಸ್ಕ್ಯಾನ್ ಮಾಡಿದಾಗ ಇಲ್ಲಿವರೆಗೂ ಯಾರ್ಯಾರು ಮಾಡಿದಾರೋ ಗೊತ್ತಿಲ್ಲ ನನಗೆ. ಇವ್ರದ್ದೇನಾದ್ರೂ ಒಂದು ಡಿಫ್ರೆಂಟ್ ಏನಾದ್ರು scanning is a very it's on the surface level. Inside Upi sir's vision nobody can scan that. Upi sir, please. ಕೆಲವು ಗ್ಯಾಪ್ಸ್ ಇರುತ್ತೆ. ನಿಮ್ಮ ಪರ್ಸೆಪ್ಷನ್ ಮತ್ತೆ ಇವತ್ತಿನ ಮೇಕಿಂಗ್ ಪರ್ಸೆಪ್ಷನ್ ನೀವು ಏನು ಅಲ್ಲ, ಅದೇ ಇಷ್ಟೊತ್ತರೆಗೂ ಮಾತಾಡಿದ್ ನಾವು. ಯಾಕಂದ್ರೆ ಬಿಕಾಸ್ ಯಾರು ಸುಮ್ಮನೆ ಡಿಲೇ ಮಾಡಲ್ಲ ಆಕ್ಚುಲಿ. ಏನ್ ಹೇಳಿ, ಏನೋ ರೀಸನ್ ಇದ್ದೇ ಮಾಡ್ತಾರೆ. ಅದ್ರಲ್ಲಿ ಇವ್ರು ಒಪ್ತಾರೆ ಡಿಲೇ ಮಾಡಿದ್ರೆ. ತಲೆ ಮೇಲೆ ಕೂತಿರ್ತಾರೆ ಇವರು, ಯಾವಾಗ ಯಾವಾಗ ಅಂತ. ಬಟ್ ಇವ್ರಿಗೆ ಕನ್ವಿನ್ಸ್ ಮಾಡಿ ಸುಳ್ಳು ಇವ್ರು ಹೇಳೋದು. ಇಲ್ಲ ಇಲ್ಲ ಡೈರೆಕ್ಟರ್ ಇಲ್ಲ, ಇವ್ರು ಪ್ಯಾನ್ ಇಂಡಿಯಾ ಪಿಕ್ಚರ್ ಆಗೋದಕ್ಕೋಸ್ಕರ ಇವ್ರು ಡಿಲೇ ಆಗ್ತಾ ಇದೆ ಅಷ್ಟೇ. ನೋಡಿದ್ರ ಪ್ಯಾನ್ ಇಂಡಿಯಾ ಇನ್ನು ದೊಡ್ಡದಾಗಿ ಮಾಡ್ಬೇಕು. ಯಾಕಂದ್ರೆ ಹಿಂದಿ ಅವ್ರಿಗೆ ನಾವು ಕಾಂಪಿಟೇಷನ್ ಆಗ್ಬೇಕಲ್ಲ, ಅವ್ರಿಗಿನ್ನ ಬೆಟರ್ ಆಗಿ ಕೊಡ್ಬೇಕನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಡಿಲೇ. ಅಷ್ಟು ಮಾತ್ರ ನಾನು ಹೇಳ್ಬೇಕು. ಕನ್ನಡ ಸಿನಿಮಾ ನಾವು ಪ್ರಪಂಚಕ್ಕೆ ತಗೊಂಡು ಹೋಗ್ಬೇಕು ಅನ್ಬಿಟ್ಟು. ಅಲ್ಲ, ಹಿಂದಿ ಪ್ಲಸ್ ಪ್ರಪಂಚಕ್ಕೆ ತಗೊಂಡು ಆಚರಣೆ ಹೇಳ್ತಾರೆ ರೀ ಸರ್. ಏನು ಕ್ವಶನ್ ಕೇಳೋದು ತಿರ್ಗಾ ಮುರುಗಾ ಮಾಡಿ ನಮ್ಗೆ ಹೇಳ್ತೀರಾ ಬಾಣ. ನಾವು ಈ ಕ್ವಶನ್ ಆಗಲೂ ಟ್ರೈ ಮಾಡ್ತೀವಿ, ಏನ್ ಕೇಳಿ ಅಂತ. ಆದ್ರೂ ಒಂದು ಈಗ ನಮ್ಮ ಬ್ರದರ್ ಕೇಳಿದ ಕ್ವಶನ್ ಕಂಟಿನ್ಯೂಷನ್ ಸರ್. ಅಗೇನ್ ಒಂದು ಪ್ಯಾನ್ ಇಂಡಿಯಾ ಅಂತ ಮೂವಿ ಸ್ಟಾರ್ಟ್ ಮಾಡ್ಕೊತೀರಾ, ಅದಕ್ಕೆ ಟೈಟಲ್ ಅನೌನ್ಸ್ ಮಾಡೋದಕ್ಕೆ ಒಂದು 6 ತಿಂಗಳು ವರ್ಷ, ಅದೊಂದು ಪೋಸ್ಟ್ ಬರೋದಕ್ಕೆ 6 ತಿಂಗಳು 1 ವರ್ಷ, ಮತ್ತೆ ಅದೊಂದು ಏನೋ ಒಂದಷ್ಟು ಟೈಮ್ ತಗೊಳುತ್ತೆ ಟೆಕ್ನಾಲಜಿ ವೈಸ್ ಆಗಿ. ಬಟ್ ಇದರಿಂದ ಫ್ಯಾನ್ಸ್ ಕೂಡ ಥಿಯೇಟರ್ಗೆ ಬರ್ತಾ ಇಲ್ಲ. ನಿಮ್ಮ ಒಂದು ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ಥಿಯೇಟರ್ಗೆ ಬರುವಂತ ಜನಸಂಖ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಇವತ್ತಿನ ಬೆಂಗಳೂರು ಅಥವಾ ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಥಿಯೇಟರ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಒಂದು ಪಾತ್ರ ಕೂಡ ಇರುತ್ತೆ. ಅಂದ್ರೆ ಸಿನಿಮಾ ಬರ್ತಾ ಇದ್ರೆ ಥಿಯೇಟರ್ ಅಲ್ಲಿ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್, ಥಿಯೇಟರ್ ಅಲ್ಲಿ ಪಾರ್ಕಿಂಗ್ ಅವರು ಕೂಡ ಬದುಕ್ತಾರೆ. ನಿಮ್ಮ ಈ ಒಂದು ತುಂಬಾ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನೋ ಬೇರೆ ಕಾರಣಗಳಿಂದ ಸೊ ಇದು ತುಂಬಾ ಲಾಸ್ ಆಗುತ್ತಲ್ಲ ಸರ್ ನಿಮ್ ಕಡೆಯಿಂದ? ನೆಕ್ಸ್ಟ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 1 ಸಿನಿಮಾ, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಈ ತರ ಮಾಡೋ ಪ್ಲಾನ್ಸ್? ಇಲ್ಲ, ಖಂಡಿತ ಆತರ. ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ, ಆಫರ್ ಕೊಡ್ತಾ ಇದೀನಿ. ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ನಾನು ಅನ್ಕೊಂಡಿದ್ದೀನಿ. ನೋಡೋಣ. ಪಿಕ್ಚರ್ಗಳು ಹೊಸ ಹೊಸ ಟೆಕ್ನಾಲಜಿ ಬೇಕು ಅಂತ ಇದ್ದಾರೆ, ಅದಕ್ಕೋಸ್ಕರ ಡಿಲೇ. ಅಷ್ಟು ಮಾತ್ರ ಹೇಳ್ಬೋದು ನಾನು. ಲೇಟೆಸ್ಟ್ ನಮ್ಮ ತಂದು ಬರ್ತಾನೆ, ಡ್ಯಾಡಿ ಇನ್ನೊಂದು ಸಾಫ್ಟ್ವೇರ್ ಬಂದ್ಬಿಟ್ಟಿದೆ ಅಂತ. ಈ ಸಿನಿಮಾ ಹಿಂದಿ ನಿಮ್ಮ ಥಾಟ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಏನ್ ಸ್ಕ್ರಿಪ್ಟ್ ಮಾಡಿ ಥಾಟ್ ಪ್ರೋಸೆಸ್, ಮೇಕಿಂಗ್ ಥಾಟ್ ಪ್ರೋಸೆಸ್ ಅಥವಾ ಸಿನಿಮಾ ಥಾಟ್ ಪ್ರೋಸೆಸ್? ಟೋಟಲ್ ಉಪಿ ವರ್ಸ್ ಬಗ್ಗೆ ಇದ್ರ ಬಗ್ಗೆ ಅದನ್ನ ಹೇಳ್ಬಾರ್ದಮ್ಮ, ನೋಡ್ಬೇಕು. ಇಲ್ಲ ಇಲ್ಲ, ಯಾಕಂದ್ರೆ ನೋಡಿ ನೀವ್ ತಿಳ್ಕೊಬೇಕು ಆಕ್ಚುಲಿ. ಯಾಕಂದ್ರೆ ಈ ಥಾಟ್ ಇರೋದೇ ನಿಮ್ ಥಾಟ್ ನ ಪ್ರವೋಕ್ ಮಾಡಕ್ಕೋಸ್ಕರ ಮಾಡಿರೋ ಸಿನಿಮಾ. ಇಟ್ ಇಸ್ ಎ ಥಾಟ್ ಪ್ರವೋಕಿಂಗ್. ಈಗ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಇಂಟರ್ವ್ಯೂ ಹೇಳಿದೆ, ನನಗೆ ಯಾವಾಗ ಹೇಳ್ತಾರೆ ಹುಳ ಬಿಡ್ತಾರೆ ಅಂತ. ಈ ಒಂದು ಪಿಕ್ಚರ್ ಹುಳ ತೆಗಿಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್. ಮತ್ತೆ ಹುಳ ಬಿಟ್ಟಲ್ಲ ಸರ್, ನಿಮ್ ತಲೆ ಹುಳ ಇದೆ ಅದನ್ನ ತೆಕ್ಕೊಂಬಿಡಿ ಅಂತ.
ಬೊಂಬಡಾಗಿರ್ತೀರಾ, ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿರ್ತೀರಾ. ಬಟ್ ಅದು ಬಹಳ ಕಷ್ಟ ಹುಳ ತೆಗಿಯೋದು. ನೋಡಿ ಆಲ್ರೆಡಿ ಯೋಚನೆ ಮಾಡ್ತಾ ಇದೀರ. ಸರ್ ಇದೇ ಸಿನಿಮಾ ಸರ್ ಬಜೆಟ್ ಅಲ್ಲಿ ಇದೇ ಜಾಸ್ತಿ ಆಗಿರೋ ಬಜೆಟ್ ಅನ್ನೋದು ನಿಮ್ದು ಇದೇ ಸಿನಿಮಾ. ಹೌದೌದೌದು ಇದೆ. ಎಷ್ಟು ಅಂತ ಹೇಳ್ಬೋದಾ? ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಆಮೇಲೆ ಹೇಳ್ತಾರೆ ಅನ್ಸುತ್ತೆ. ಹೇಳ್ತೀರಾ ಸರ್? ಬರೀ ATM ಕೊಟ್ಟಿದ್ದೀವಿ ಅಷ್ಟೇ. ಅವ್ರು ಕೇಳ್ದಂಗೆಲ್ಲ ದುಡ್ಡು ಎಷ್ಟು ಅನ್ಬಿಟ್ಟು ನನಗೆ ಇನ್ನೂ ಟೋಟಲ್ ಹಾಕಿಲ್ಲ. ಯಾಕಂದ್ರೆ ಇನ್ನೂ ಮುಗಿದಿಲ್ಲಲ್ಲ ಅದಕ್ಕೆ.